ಕರಾವಳಿ ವರ ಮಲೆನಾಡ ವಧು. ಪರಿಸರ ಬೇರೆ, ಜಾತಿ ಆಚರಣೆಗಳು ಬೇರೆ, ಆದರೆ ಮನಸ್ಸು ಬೆರೆತ ಸ್ಥಳ ಈ ಪ್ರಕೃತಿಯ ಮಡಿಲು. ಕರಾವಳಿ ಹಾಗೂ ಮಲೆನಾಡ ಬೆಸುಗೆ ಬೆರೆತಿದ್ದು ನಗರದ ಪ್ರತಿಷ್ಠಿತ ಬಿಂಡಿಗಾ ಪೀಕ್ ರೆಸಾರ್ಟ್ನಲ್ಲಿ. ತೀರ ಹುಡುಕಿ ನೇರ ನೋಡಿ ಸಿಗದೆ ಜಲಕ್ಕೆ. ಮದುವೆ ಎಂದರೆ ಅದು ಸಡಗರದ ಹಬ್ಬ. ಆ ಸಡಗರವನ್ನ ವೈಭವಯುತವಾಗಿ ವಿಜೃಂಭಣೆಯಿಂದ ಜರುಗಿಸುವುದು ಎಲ್ಲ ತಂದೆ ತಾಯಿಯರ ವಧುವರರ ಕನಸು. ಆ ಕನಸಿಗೆ ಸಹಕಾರ ನೀಡಿದ್ದು ಹೇಮಂತ್ ರವರ ಬಿಂಡಿಗಾ ಪೀಕ್ ರೆಸಾರ್ಟ್. ರೆಸಾರ್ಟ್ನಲ್ಲಿ ಪೌರಾಣಿಕ ದೇಗುರುಗಳ ಪ್ರಕೃತಿಯೆತ್ತಿದ್ದ ಆಕರ್ಷಣೀಯ ಮದುವೆ ಮಂಟಪ. ಯಾವುದೋ ಪುರಾಣ ಹಾಗೂ ಆಧುನಿಕತೆಯ ಸ್ಪರ್ಶವಿರುವ ದೇಗುಲದಲ್ಲಿ ಮದುವೆಯಾಗುತ್ತಿರುವರು ಎಂದು ಭಾಸವಾಗುವಂತಿತ್ತು. ಬಂಧು ಬಳಗದವರು ತಾವು ಉಳಿದಿದ್ದ ಕೊಠಡಿಯಲ್ಲಿಯೇ ಕುಳಿತು ಇಡೀ ಮದುವೆಯನ್ನ ಕಣ್ತುಂಬಿಕೊಳ್ಳುವಂತಹ ವ್ಯವಸ್ಥೆ ನಿರ್ಮಾಣವಾಗಿತ್ತು. ಹಾಗೆ ಮದುವೆಗೆ ಆಗಮಿಸಿದ್ದವರು ಕುಳಿತುಕೊಳ್ಳಲು ವಿಶಾಲವಾದ ಸಭಾಂಗಣ, ಈಜುಕೊಳದ ಬಳಿ ಕುಳಿತು ಪ್ರಕೃತಿ ಸೌಂದರ್ಯ ಸವಿಯುತ್ತ ತಿಂಡಿ ವ್ಯವಸ್ಥೆ, ರಸಮಯ ಸಂಗೀತ ಸಂಜೆ ಮದುವೆಗೆ ಆಗಮಿಸಿದ್ದವರನ್ನ ಮಂತ್ರಮುಗ್ಧಗೊಳಿಸಿತ್ತು. ಬರೆದಾದ ಕಾವ್ಯದ ನಡುವೆ ಬರೆಯದ ಸಾಲು. ವಧುವರರ ಪೋಷಕರು ಮಾತನಾಡಿ, ಮದುವೆ ಆರಂಭ ಎಂದರೆ ಭಯ ಹಾಗೂ ಒತ್ತಡವಿರುತ್ತದೆ. ಆದರೆ ಇಲ್ಲಿ ನಡೆದ ಮದುವೆ ಕಾರ್ಯ ಸುಸೂತ್ರವಾಗಿ ನಡೆದಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಸ್ನೇಹಿತರನ್ನ ಕರೆಯಲಾಗಲಿಲ್ಲವೆಂಬ ಕೊರಗು ಬಿಟ್ಟರೆ ಇಂತಹ ವಾತಾವರಣದಲ್ಲಿ ಮದುವೆ ಜರುಗಿದೆ ಎಂಬ ನೆಮ್ಮದಿ ನೀಡಿದೆ ಎಂದು ಮಾತನಾಡಿದ್ದಾರೆ. ಬಿಂಡಿಗಾ ಪಿಕ್ಕಲ್ಲಿ ಫಸ್ಟ್ ಏನಿಗೆ ಮಾಡಬೇಕು ಅಂತ ಹೇಳಿದ್ರೆ ರೂಮ್ಸ್ ಇಲ್ಲಿ 40 ರೂಮ್ಸ್ ಇದೆ. ಸೊ ಕಂಫರ್ಟಬಲ್ ಆಗಿದೆ. ಸೊ ನಮಗೆ ಎಲ್ಲರೂ ಫ್ಯಾಮಿಲೀಸ್ ಗೆಟ್ ಟುಗೆದರ್ ಆಗುತ್ತೆ. ರೆಸಾರ್ಟ್ ಕಾನ್ಸೆಪ್ಟ್ ಅಂದರೆ ಒಂದು ಮಿನಿಮಮ್ 300 ಮೆಂಬರ್ಸ್ ಇದು ಮಾಡಬೇಕು. ಸೊ ಫ್ಯಾಮಿಲಿ ಮೆಂಬರ್ಸೇ ಆಗುತ್ತೆ. ಫ್ಯಾಮಿಲಿ ಮೆಂಬರ್ಸ್ಗೆ ನಾವು ಇದು ಚೌಲ್ಟ್ರಿ ಮಾಡಿದ್ರೆ ಟೈಮ್ ಕೊಡೋಕ್ಕಾಗಲ್ಲ, ಎಲ್ಲನೂ ಕರಿಬೇಕಾಗುತ್ತೆ, ಬೇರೆ ಗೆಸ್ಟು ಬರ್ತಾರೆ. ಬಟ್ ಅಫ್ಕೋರ್ಸ್ ನಾವು ಮಾಡೋದೇ ಇದು ಅವ್ರಿಗೋಸ್ಕರನೇ. ಬಟ್ ಎಲ್ಲ ಗೆಸ್ಟ್ನು ಮಾತಾಡ್ಸೋಕ್ಕಾಗಲ್ಲ. ಬಟ್ ಇಲ್ಲಿ ಡೆಸ್ಟಿನೇಷನ್ ವೆಡ್ಡಿಂಗ್ ಅಂತ ಹೇಳಿದ್ರೆ ಎಲ್ಲರನ್ನೂ ಮಾತಾಡ್ಸ್ಬೋದು, ಎಲ್ಲರನ್ನೂ ಮಿಂಗಲ್ ಆಗ್ಬೋದು, ಎಲ್ಲರೂ ಅವ್ರಿಗೊಂದು ಟೈಮ್ ಕೊಡ್ಬೋದು ಮಿನಿಮಮ್. ನಾವು ನೆನ್ನೆ ಆ್ಯಕ್ಚುಲಾಗಿ ವರಪೂಜೆ ಆದಮೇಲೆ ನಮಗೊಂದು 3 hours ಟೈಮ್ ಸಿಕ್ತು. 3 hours ಎಲ್ಲರನ್ನೂ ಪಿನ್ ಟು ಪಿನ್ ಒಬ್ಬರೂ ಬಿಟ್ಟಿಲ್ಲ, ಎಲ್ಲರನ್ನೂ ಮಾತಾಡ್ಸ್ಕೊಂಡು ಬಂದ್ವಿ. ಸೊ ಅವ್ರಿಗೆ ಆ ಫೀಲಿಂಗ್ ಏನಾಗುತ್ತೆ, ನಾವು ಅವ್ರ ಕರೆದಿದ್ದಕ್ಕೂ ಅವ್ರಿಗೂ ಒಂದು ಖುಷಿ ಆಗುತ್ತೆ. ಸೊ ಅದರಿಂದ ನಮಗೆ ಡೆಸ್ಟಿನೇಷನ್ ವೆಡ್ಡಿಂಗೇ ಈಸಿ ಅನ್ನಿಸ್ತು. ಮತ್ತು ಮಗಳೂ ಡೆಸ್ಟಿನೇಷನ್ ವೆಡ್ಡಿಂಗ್ ಕೇಳಿದ್ಲು. ನಾವು ಇಲ್ಲಿವರೆಗೂ ಯಾವುದೋ ಡೆಸ್ಟಿನೇಷನ್ ವೆಡ್ಡಿಂಗ್ ಮಾಡಿರಲಿಲ್ಲ. ಸರಿ ಹೇಮಂತ್, ಈ ಬಿಂಡಿಗಾ ಪಿಕ್ ಓನರ್ ಹೇಮಂತ್ ಅಂತ ಅವ್ರು ಕೇಳಿದಾಗ ಅವ್ರು ತುಂಬ ಒಬ್ಲೈಸ್ ಮಾಡಿ ಆಯಿತು ಬನ್ನಿ ಮಾಡಿಕೊಡ್ತೀರಿ ಅಂತೇಳಿ ಮಾಡಿದ್ರು. ಎಲ್ಲದಕ್ಕೂ ಸಪೋರ್ಟ್ ಮಾಡಿಕೊಟ್ಟು ಚೆನ್ನಾಗಿ ಕಾರ್ಯಕ್ರಮ ನೆರವೇರ್ತು. ಆ್ಯಂಬಿಯನ್ಸ್ ಚೆನ್ನಾಗಿದೆ. ಅದಕ್ಕೆ ಒಂದೊಂದು ಫಂಕ್ಷನು ಒಂದೊಂದು ಕಡೆ ಮಾಡೋಕ್ಕೆ ತುಂಬ ಡಿಫ್ರೆಂಟಾಗಿರುತ್ತೆ ಅಂತ ಅಂದ್ಬಿಟ್ಟು ಅಂದ್ಕೊಂಡ್ವಿ ನಾವು. ಫ್ರೆಂಡ್ಸ್ ಎಲ್ಲ ತುಂಬ ಎಂಜಾಯ್ ಮಾಡಿದ್ರು. ಆ್ಯಕ್ಚುಲಿ ನೆನ್ನೆ ಸಂಗೀತ ನೈಟ್ ಇತ್ತು, ಎಲ್ಲರೂ ಬಂದರು ಫ್ರೆಂಡ್ಸ್, ಎಂಜಾಯ್ ಮಾಡಿ ಸ್ನ್ಯಾಕ್ಸ್ ತಿನ್ಕೊಂಡು ಹೋದರು. ಇವತ್ತು ಮುಹೂರ್ತಕ್ಕೆ ಬಂದಿದ್ದಾರೆ. ಇಲ್ಲಿ ನಾವು ನನ್ನ 2ನೇ ಮಗನ ಮದುವೆಗೋಸ್ಕರ ಬಂದಿದ್ದೇವೆ. ನನ್ನ 2ನೇ ಮಗ ತುಷಾರ್ ಅಂತ. ಅವನ ಯಾರನ್ನು ಮದುವೆ ಆದ್ನ ಆ ಹುಡುಗಿ ಇದೇ ಪ್ರದೇಶದವಳು ಆದ ಕಾರಣ ಇಲ್ಲಿ ಬಂದು ಇಲ್ಲಿ ಮದುವೆ ಮಾಡಿಸ್ತೀವಿ. ನಾನು ಮೂಲತಃ ಕಾಸರಗೋಡು ಮತ್ತು ಈ ಕರ್ನಾಟಕ ಬೆಲ್ಟಲ್ಲಿ ಇದ್ದೇವೆ. ನಾವು ಅಂದರೆ ಪುತ್ತೂರಿಗೆ ಹತ್ತಿರ ಆಗ್ತೇವೆ. ತುಂಬ ಇದೊಂದು ಮಾಮೂಲಾಗಿ ನಡೆಯುವ ರೀತಿಯ ಮದುವೆ ಅಲ್ಲ. ಹೆಚ್ಚಾಗಿ ಮದುವೆಗಳು ಛತ್ರಗಳಲ್ಲಿ ಅಥವಾ ದೇವಸ್ಥಾನಗಳಿರುವ ಹಾಲ್ಗಳಲ್ಲಿ ನಡೀತವೆ. ಆದರೆ ಇಲ್ಲಿ ಈ ಸಲ ಇವರು ಈ ಮಾಡಿದ್ದಾರೆ, ಅದು ವಿಶೇಷ. ಸಾಮಾನ್ಯವಾಗಿ ನಮ್ಮ ಸಂಪ್ರದಾಯದಲ್ಲಿ ಮದುವೆ ಸ್ಥಳವನ್ನು ಫಿಕ್ಸ್ ಮಾಡೋದು ಹುಡುಗಿಯವರ ಸೈಡಿಗೆ ಬಿಟ್ಟದ್ದು. ಅವ್ರ ಮನೆಯಲ್ಲಿ ಛತ್ರದಲ್ಲಿ ಎಲ್ಲಿ ಬೇಕು ಆದ ಕಾರಣ ನಮಗೆ ಇಲ್ಲಿ ಬರಬೇಕಾಗಿ ಬಂತು. ಈ ಮದುವೆಗೆ ಇಲ್ಲಿ ಮಾಡಿ. ಐ ಥಿಂಕ್ ಒಂದು ಬಂದರೆ ಹ್ಯುಮಿಡಿಟಿಯಲ್ಲಿ ಸ್ವಲ್ಪ ನಮ್ಮ ಸೈಡ್ ಸ್ವಲ್ಪ ಜಾಸ್ತಿ. ಬಟ್ ಅದು ಬಿಟ್ಟರೆ ನೀವು ಪ್ರಕೃತಿ ಮಧ್ಯೆನೇ ಇದ್ದೀರಿ. ಈಗ ಗುಡ್ಡಗಳೆಲ್ಲ ಈ ರೆಸಾರ್ಟ್ ಎಲ್ಲ ನೋಡಿದರೆ 4 ಸೈಡ್ಸಲ್ಲೆಲ್ಲ ಗುಡ್ಡಗಳಿದೆ. ಐ ಥಿಂಕ್ ವೆರಿ ಸೀನಿಕ್ ಜಾಗ ಇದೆ. ಇಟ್ ವಾಸ್ ವೆರಿ ನೈಸ್. ತುಂಬ ಒಳ್ಳೆಯದಾಗಿ ವ್ಯವಸ್ಥೆ ಮಾಡಿದ್ದಾರೆ ಇಲ್ಲಿ. ಅಂದರೆ ಜನಗೆ ಅನುಕೂಲವಾಗಿ ಎಲ್ಲ ಅರೇಂಜ್ಮೆಂಟ್ಸ್ ಎಲ್ಲ ನೀಟಾಗಿ ವೆರಿ ನೈಸ್ಲಿ ಡನ್.
ಒಟ್ಟಿನಲ್ಲಿ ವೈಭವದ ವಿಜೃಂಭಣೆಯ ಮದುವೆಗೆ ಬಿಂಡಿಗಾ ಪೀಕ್ ರೆಸಾರ್ಟ್ ಮುನ್ನುಡಿ ಬರೆದಿದ್ದು, ಚಿಕ್ಕಮಗಳೂರಿನ ಪ್ರವಾಸೋದ್ಯಮವನ್ನು ಬೆಳೆಸುವ ನಿಟ್ಟಿನಲ್ಲಿ ಇಂತಹ ಮದುವೆಗಳು ಇನ್ನಷ್ಟು ಜರುಗಲಿ ಎಂಬುದೇ ನಮ್ಮ ಆಶಯ. ತೀರ ಹುಡುಕಿ